ಹಾಯ್ ಫ್ರೆಂಡ್ಸ್, ಸಚಿವ ಶಿವಾನಂದ ಪಾಟೀಲ್ ಮಗಳು ಸಂಯುಕ್ತಾ ಪಾಟೀಲ್ ಈಗ ಏನ್ ಮಾಡ್ತಿದ್ದಾರೆ? ಇವರ ಜೀವನದ ಕತೆ ಏನು? ಓದಿರೋದು ಎಷ್ಟು? ಮಾಡ್ತಿರೋ ವೃತ್ತಿ ಏನು? ಪತಿ ಯಾರು? ಏನ್ ಮಾಡ್ಕೊಂಡಿದ್ದಾರೆ? ಸಂಯುಕ್ತಾ ಹೆಸರಲ್ಲಿರೋ ಆಸ್ತಿ ಚಿನ್ನ ಎಷ್ಟು? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸಂಯುಕ್ತಾ ಆರಂಭಿಕ ಜೀವನ. ಸಂಯುಕ್ತಾ ಪಾಟೀಲ್ 1994ರಲ್ಲಿ ಅವಿಭಜಿತ ಬಿಜಾಪುರದಲ್ಲಿ ಜನಿಸಿದ್ರು. ಆಗಿನ್ನೂ ಬಿಜಾಪುರ ಡಿವೈಡ್ ಆಗಿರಲಿಲ್ಲ. 1997ರಲ್ಲಿ ಬಿಜಾಪುರದಿಂದ ಬಾಗಲಕೋಟೆ ಸಪರೇಟ್ ಜಿಲ್ಲೆ ಆಯಿತು. ಈ ಭಾಗದಲ್ಲಿ ಹುಟ್ಟಿ ಬೆಳೆದವರು ಸಂಯುಕ್ತಾ ಪಾಟೀಲ್. ತಂದೆ ಶಿವಾನಂದ ಪಾಟೀಲ್, ತಾಯಿ ಭಾಗ್ಯಶ್ರೀ. ಸಂಯುಕ್ತಾ ಪಾಟೀಲ್ಗೆ ಓರ್ವ ಸಹೋದರಿ ಮತ್ತು ಇಬ್ಬರು ಸಹೋದರರು ಇದ್ದಾರೆ. ತಂದೆ ಶಿವಾನಂದ ಪಾಟೀಲ್ ಆಗಾಗಲೇ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ರು. ಇವರದ್ದು ಶ್ರೀಮಂತ ಕುಟುಂಬವಾಗಿದ್ರಿಂದ ಬಾಲ್ಯದ ಜೀವನ ಆರಾಮಾಗಿತ್ತು. ಸಂಯುಕ್ತಾ ಪಾಟೀಲ್ ಓದಿದ್ದೆಷ್ಟು? ಹುಟ್ಟೂರಲ್ಲೇ ಆರಂಭಿಕ ಶಿಕ್ಷಣ ಪಡೆದ ಇವರು ನಂತರದಲ್ಲಿ ಬೆಂಗಳೂರಲ್ಲಿ ಶಿಕ್ಷಣ ಮುಂದುವರಿಸಿದ್ರು. ಬೆಂಗಳೂರಿನ ಬಾಲ್ಡ್ವಿನ್ ಗರ್ಲ್ಸ್ ಹೈಸ್ಕೂಲ್ನಲ್ಲಿ SSLC ಕಂಪ್ಲೀಟ್ ಮಾಡಿದ್ರು. ಇದಾದ್ಮೇಲೆ 2012ರಲ್ಲಿ ಬೆಂಗಳೂರಿನ ಕ್ರೈಸ್ಟ್ ಜೂನಿಯರ್ ಕಾಲೇಜಿನಲ್ಲಿ PUC ಮುಗಿಸಿದ್ರು. ನಂತರ 2017ರಲ್ಲಿ ಕ್ರೈಸ್ಟ್ ಯೂನಿವರ್ಸಿಟಿಯ ಸ್ಕೂಲ್ ಆಫ್ ಲಾದಿಂದ BBA ಮತ್ತು LLB ಪಡೆದುಕೊಂಡ್ರು. ವೃತ್ತಿ ಜೀವನ ಶುರು ಮಾಡಿದ್ದು ಹೇಗೆ? ಶಿಕ್ಷಣ ಮುಗಿಸಿದ ಬಳಿಕ ಸಂಯುಕ್ತಾ ಪಾಟೀಲ್ ವೃತ್ತಿ ಜೀವನ ಶುರು ಮಾಡಿದ್ರು. ಸ್ಪರ್ಶ್ ಫೌಂಡೇಶನ್ ಅನ್ನೋ NGOದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು. ಈ ಸಂಸ್ಥೆ ಮಹಿಳೆಯರಿಗೆ ಸಣ್ಣ ಸಾಲ, ವಿವಿಧ ಕೆಲಸಗಳ ತರಬೇತಿ ನೀಡೋದು ಮತ್ತು ಸರ್ಕಾರಿ ಯೋಜನೆಗಳನ್ನು ತಲುಪಿಸುವ ಕೆಲಸ ಮಾಡುತ್ತೆ. ಸಂಸ್ಥೆಯ ಉಪಾಧ್ಯಕ್ಷೆಯಾಗಿ CEO ಆಗಿ ಸ್ಪರ್ಶ್ ಫೌಂಡೇಶನ್ ಅನ್ನು ಮತ್ತಷ್ಟು ಬೆಳೆಸಿದ್ರು ಸಂಯುಕ್ತಾ ಪಾಟೀಲ್. ಹೊಸ ಟ್ರೈನಿಂಗ್ ಪ್ರೋಗ್ರಾಂಗಳನ್ನು ಪರಿಚಯಿಸಿದ್ದಲ್ಲದೆ ಡೈರಿ ಕೋಆಪರೇಟಿವ್ಸ್ಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಪ್ರೋತ್ಸಾಹಿಸಿದ್ರು. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ? ಕಳೆದ 8 ವರ್ಷಗಳಿಂದ ಸಂಯುಕ್ತಾ ಪಾಟೀಲ್ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಮೊದಲಿಗೆ NSUIನಲ್ಲಿ, ನಂತರ ಮಹಿಳಾ ಕಾಂಗ್ರೆಸ್ ಮತ್ತು ಯೂತ್ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿದ್ರು. ಇದೇ ಟೈಮಲ್ಲಿ ತಮ್ಮ ತಂದೆಯ ಪರವಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಚಾರ ಕೂಡ ಮಾಡಿದ್ರು. ಯೂತ್ ಕಾಂಗ್ರೆಸ್ನ ಕರ್ನಾಟಕದ ಪ್ರತಿನಿಧಿಯಾಗಿ ಹೆಚ್ಚು ಮತಗಳಿಂದ ಆಯ್ಕೆ ಆಗಿದ್ರು. ನಂತರದಲ್ಲಿ DCC ಅಂದರೆ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಲು ಶುರು ಮಾಡಿದ್ರು. ಈ ಮೂಲಕ ಗ್ರಾಮೀಣ ಭಾಗದ ಜನರಲ್ಲಿ ಒಳ್ಳೆಯ ಹೆಸರು ಸಂಪಾದಿಸಿದ್ರು. ಲೋಕಸಭೆ ಚುನಾವಣೆಗೆ ಸ್ಪರ್ಧೆ, ಸೋಲು. 2024ರ ಲೋಕಸಭೆ ಚುನಾವಣೆಯಲ್ಲಿ ಬಾಗಲಕೋಟೆ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಅದೇ ರೀತಿ ವಿಜಯಾನಂದ ಕಾಶಪ್ಪನವರ್ ಪತ್ನಿ ವೀಣಾ ಕಾಶಪ್ಪನವರ್ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದರೆ ಫೈನಲಿ ಸಂಯುಕ್ತಾ ಪಾಟೀಲ್ಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತು. ಅದೇ ರೀತಿ BJPಯಿಂದ PC ಗದ್ದಿಗೌಡರ್ ಕಣಕ್ಕೆ ಇಳಿದಿದ್ರು. ಆದರೆ ಚುನಾವಣೆಯಲ್ಲಿ PC ಗದ್ದಿಗೌಡರ್ ವಿರುದ್ಧ ಸಂಯುಕ್ತಾಗೆ 69,000 ಮತಗಳ ಅಂತರದಲ್ಲಿ ಸೋಲಾಯಿತು. ಆದ್ರೂ ಮೊದಲ ಪ್ರಯತ್ನದಲ್ಲೇ 6 ಲಕ್ಷಕ್ಕೂ ಅಧಿಕ ಅಂದ್ರೆ ಕ್ಷೇತ್ರದ 45.74% ಮತಗಳನ್ನು ಸೆಳೆಯುವಲ್ಲಿ ಸಂಯುಕ್ತಾ ಯಶಸ್ವಿಯಾಗಿದ್ರು. ನಂತರ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ದು ಜನರ ಕಷ್ಟಗಳನ್ನು ಆಲಿಸಿ ಪರಿಹರಿಸೋ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ DCC ಬ್ಯಾಂಕ್ ನಿರ್ದೇಶಕಿಯಾಗಿದ್ದು ವಕೀಲಿ ವೃತ್ತಿಯಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಸಂಯುಕ್ತಾ ಪಾಟೀಲ್ ಪತಿ, ಆಸ್ತಿ. ಸಂಯುಕ್ತಾ ಪಾಟೀಲ್ 2021ರಲ್ಲಿ ಶಿವಕುಮಾರ್ ತಲಂಪಲ್ಲಿ ಅನ್ನೋರನ್ನ ಮದುವೆ ಆದ್ರು. ಇವರು ಬೀದರ್ ಜಿಲ್ಲೆಯ ಹಳ್ಳಿಕೇಡ ಗ್ರಾಮದವರು. ಪತಿ ಶಿವಕುಮಾರ್ ಉದ್ಯಮಿಯಾಗಿ ಗುರುತಿಸಿಕೊಂಡಿದ್ದಾರೆ. ಪತ್ನಿ ಸಂಯುಕ್ತಾ ರಾಜಕೀಯ ಹಾದಿಯಲ್ಲಿ ಶಿವಕುಮಾರ್ ತಲಂಪಲ್ಲಿ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸಂಯುಕ್ತಾ ಪಾಟೀಲ್ ಕುಟುಂಬದ ಬಳಿ 3,96 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 63 ಲಕ್ಷ ರೂಪಾಯಿಯಷ್ಟು ಸಾಲ ಕೂಡ ಹೊಂದಿದ್ದಾರೆ. ಒಟ್ಟು ಆಸ್ತಿಯಲ್ಲಿ ಪತಿ ಶಿವಕುಮಾರ್ ಹೆಸರಲ್ಲಿ 1 ಕೋಟಿಯಷ್ಟು ಆಸ್ತಿ ಇದೆ. ಸಂಯುಕ್ತಾ ಬಳಿ 500 ಗ್ರಾಂ ತೂಕದ ಚಿನ್ನಾಭರಣ ಇದ್ರೆ ಪತಿ ಹೆಸರಲ್ಲಿ 510 ಗ್ರಾಂ ತೂಕದ ಚಿನ್ನ ಇದೆ. ಇನ್ನು ಇಬ್ಬರ ಬಳಿಯೂ ಕಾರುಗಳಿಲ್ಲ ಅಂತ ಅಫಿಡವಿಟ್ ನಲ್ಲಿ ಮಾಹಿತಿ ನೀಡಿದ್ದಾರೆ. ಆದಾಯ ಮತ್ತು ಆದಾಯದ ಮೂಲ ಏನು? ಸಂಯುಕ್ತಾ 2023-24ರಲ್ಲಿ 21,92,000 ರೂಪಾಯಿ ಆದಾಯ ಹೊಂದಿದ್ರು. ಅದೇ ರೀತಿ ಪತಿ ಶಿವಕುಮಾರ್ಗೆ 10,49,000 ರೂಪಾಯಿ ಆದಾಯ ಇತ್ತು.
ಸಂಯುಕ್ತ ತನ್ನ ಆದಾಯ ಮೂಲ ಕೃಷಿ ಮತ್ತು ಲಾಯರ್ ವೃತ್ತಿ, ಪತಿಯ ಆದಾಯದ ಮೂಲ ಉದ್ಯಮ ಅಂತ ಮಾಹಿತಿ ನೀಡಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಂಯುಕ್ತ ತಮ್ಮನ್ನ ತಾವು ರಾಜಕೀಯ ಉತ್ಸಾಹಿ, ಆಹಾರ ಪ್ರಿಯೆ, ಪುಸ್ತಕ ಓದೋದು ಅಂದ್ರೆ ಇಷ್ಟ ಅಂತ ಬರೆದುಕೊಂಡಿದ್ದಾರೆ. ಫ್ರೆಂಡ್ಸ್, ಇದು ಸಚಿವ ಶಿವಾನಂದ ಪಾಟೀಲ್ ಮಗಳು ಸಂಯುಕ್ತಾ ಪಾಟೀಲ್ ಬಗ್ಗೆ, ಹಾಗೆ ಅವರು ಈಗ ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಇವರ ಬಗ್ಗೆ ನಿಮಗೇನ್ ಅನ್ಸುತ್ತೆ? ರಾಜಕೀಯದಲ್ಲಿ ಒಳ್ಳೆಯ ಭವಿಷ್ಯ ರೂಪಿಸಿಕೊಳ್ತಾರಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ.